ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಕ್ಕಂಥ ಭಕ್ತರು ಯಾವ ರೀತಿಯಾಗಿ ಅಯ್ಯಪ್ಪನ ದರ್ಶನ ಪಡೀಲಿಕ್ಕೆ ಹೋಗಬೇಕು, ಅಯ್ಯಪ್ಪನ ವ್ರತ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಿಮ್ಮ ಒಂದು ಸಬ್ಸ್ಕ್ರೈಬು ಲೈಕು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಸೊ ಅಯ್ಯಪ್ಪನ ವ್ರತಾಚರಣೆ ಹೇಗಿರಬೇಕು, ನಾವು ಅಯ್ಯಪ್ಪನ ಕಾಣಬೇಕು ಅಂತ ಹೋಗ್ತೀವಿ. ಯಾಕಂತೇಳಿದರೆ 1 ವರ್ಷಗಳ ಕಾಲ ತಪಸ್ಸನ್ನು ಮಾಡಿಬಿಟ್ಟು ಅಯ್ಯಪ್ಪನ ದರ್ಶನ ಪಡಿಬೇಕು ಅಂತೇಳ್ಬಿಟ್ಟು, ಅದರಲ್ಲೂ ಈ ಮಂಡಲ ಮಕರ ಕಾಲದಲ್ಲಿ ಎಷ್ಟು ಲಕ್ಷಾಂತರ ಭಕ್ತರು ಹೋಗ್ತಾರೆ ಅನ್ನೋದನ್ನು ಅದು ಹೇಳಲಿಕ್ಕೆ ಆಗಲ್ಲ. ಪ್ರತಿ ವರ್ಷದಿಂದ ವರ್ಷಕ್ಕೆ ಅಯ್ಯಪ್ಪನ ಭಕ್ತರು ಜಾಸ್ತಿ ಆಗ್ತಾನೆ ಹೋಗ್ತಾರೆ. ಸೊ ಈ ಒಂದು ಅಯ್ಯಪ್ಪನ ದರ್ಶನವನ್ನು ನಾವು ಪಡೀಲಿಕ್ಕೆ ನಾವು ಯಾವ ವ್ರತಗಳನ್ನು ಮಾಡಿಬಿಟ್ಟು ನಾವು ಹೋಗಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಏನಂತ ಹೇಳಿದರೆ, ಅಯ್ಯಪ್ಪನ ಮಾಲೆ ಧರಿಸೋದಕ್ಕಿಂತ ಮುಂಚೆ ನಮಗೆ ಗುರುಸ್ವಾಮಿಗಳ ಮುಖಾಂತರ ಮಾಲೆಯನ್ನು ಹಾಕ್ಕೊಳ್ತಾರೆ. ಸೊ ಗುರುಸ್ವಾಮಿಗಳ ಮುಖಾಂತರ ಮಾಲೆಯನ್ನು ಹಾಕ್ಕೊಂಡು ಅಲ್ಲಿಂದ ವ್ರತನ ಪ್ರಾರಂಭ ಮಾಡ್ತಾರೆ. 48 ದಿನಗಳ ಕಾಲ ಒಂದು ಮಂಡಲ ಅಂತೇನು ಕರಿತೀವಲ್ವ, ಆ ಒಂದು ಮಂಡಲ ವ್ರತ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಬಂದು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಬ್ರಹ್ಮಚರ್ಯ ಇದರಲ್ಲಿ ಮುಖ್ಯವಾದಂಥ ಒಂದು ಅಂಶವಾಗಿದೆ. ಸೊ ಅದಾದಮೇಲೆ ನಮ್ಮ ಹತ್ರ ತಾಳ್ಮೆಯಿಂದ ಇರಬೇಕು, ನಾವು ಮಾಂಸಾಹಾರವನ್ನು ತ್ಯಜಿಸಬೇಕು. ನೆಕ್ಸ್ಟ್ ಏನಂತ ನೋಡೋದಾದರೆ, ನಾವು ಪಾದರಕ್ಷೆಗಳನ್ನು ಹಾಕೋಬಾರ್ದು. ಗುರುಸ್ವಾಮಿಗಳು ಮತ್ತು ಬೇರೆ ಸ್ವಾಮಿಗಳನ್ನು ಎಲ್ಲರನ್ನೂ ಸಮನಾಗಿ ನಾವು ಕಾಣಬೇಕು. ಯಾರೂ ಮೇಲು ಕೀಳು ಎಂಬ ಭಾವನೆ ನಮ್ಮ ಮನದಲ್ಲಿ ಬರಬಾರದು. ನಾವೆಲ್ಲ ಸ್ವಾಮಿಗಳನ್ನು ಜಾತಿ ಭೇದ ಲಿಂಗ ಧರ್ಮವಿಲ್ಲದೆ ಎಲ್ಲರನ್ನೂ ಸಮನಾಗಿ ಕಂಡು ಎಲ್ಲರಲ್ಲೂ ಶ್ರದ್ಧಾ ಭಕ್ತಿಯನ್ನು ಮೂಡಿಸಿ ನಾವು ಒಂದು ಅಯ್ಯಪ್ಪನ ವ್ರತವನ್ನು ನಾವು ಆಚರಣೆ ಮಾಡಬೇಕಾಗುತ್ತೆ. ದಿನಕ್ಕೆ 2 ಬಾರಿ ಸ್ನಾನವನ್ನು ಮಾಡಬೇಕು. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ, ಸಂಜೆ ಸೂರ್ಯಾಸ್ತದ ನಂತರ ನಾವು ತಣ್ಣೀರಲ್ಲಿ ಸ್ನಾನವನ್ನು ಮಾಡಿ ಮನದಲ್ಲಿ ಅಯ್ಯಪ್ಪನನ್ನು ಜಪಿಸುತ್ತಾ ಅಯ್ಯಪ್ಪ ಮಂತ್ರವನ್ನು ಪಠಿಸುತ್ತಾ ಅಯ್ಯಪ್ಪನ ವ್ರತವನ್ನು ಮಾಡಬೇಕು. ಒಂದು ಮಂಡಲ ಅಂದರೆ 48 ದಿನಗಳ ಕಾಲ ವ್ರತವನ್ನು ಮಾಡಿ ಯಾವುದೇ ಮಾಂಸಾಹಾರವನ್ನು ಮುಟ್ಟದೆ ಸಂಜೆ ಏನು ಅಯ್ಯಪ್ಪನ ಪೂಜೆ ಮಾಡ್ತೀವಲ್ವ ಅಲ್ಲಿ ದೀಪಾರಾಧನೆಯಲ್ಲಿ ಪಾಲ್ಗೊಂಡು ಪ್ರತಿನಿತ್ಯ ಭಜನೆಯನ್ನು ಮಾಡಿ ನಾವು ಅಯ್ಯಪ್ಪನ ವ್ರತವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಇಂದಿನ ಗುರು ಹಿರಿಯರು ಕೂಡ ತಿಳಿಸ್ಕೊಂಡು ಬಂದಿದ್ದಾರೆ. ಈ ರೀತಿಯಾಗಿಯೇ ಅಯ್ಯಪ್ಪನ ವ್ರತಾಚರಣೆಯನ್ನು ಮಾಡಬೇಕಾಗಿದೆ. ಎಷ್ಟೋ ಜನ ತುಂಬ ಅಮಂಗಲ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ಬಟ್ ಅಯ್ಯಪ್ಪ ಹೆಂಗಂತ ಹೇಳಿದರೆ, ಅವನು ಒಂದು ಬಾಲಮೂರ್ತಿ, ಅವನು ಎಷ್ಟು ಪ್ರಸಿದ್ಧಿ ಆಗಿದ್ದಾನೆ ಅಂತ ಹೇಳಿದರೆ, ನಾನು ಹಿಂಗೆ ನೋಡ್ತಿರ್ಬೇಕಾದ್ರೆ ಬೇರೆ ಒಂದು ವಿದೇಶದಲ್ಲೂ ಕೂಡ ಅಯ್ಯಪ್ಪನ ದೇವಸ್ಥಾನನ ಕಟ್ಟಿ ಅಲ್ಲಿರೋರು ಅಯ್ಯಪ್ಪನಿಗೆ ಮಾಲೆಯನ್ನು ಹಾಕ್ಕೊಂಡು ಹೋಗ್ತಾರೆ. ಸೊ ಇದು ನಾವೇನು ಇರುಮುಡಿ ತೊಗೊಂಡು ಹೋಗ್ತೀವಲ್ಲ, ಇದ್ರದ್ದೇ ಬೇರೆ ಪ್ರಾಮುಖ್ಯತೆ ಇದೆ. ಅಯ್ಯಪ್ಪನ ಇದನ್ನ ಕತೆ ಕೇಳ್ತಾ ಇದ್ದರೆ ಅಯ್ಯಪ್ಪನ ಗೊತ್ತಿಲ್ಲದೆ ಇರ್ತಕ್ಕಂಥ ಎಷ್ಟೋ ವಿಚಾರಗಳು ನಮಗೆ ಈ ಒಂದು ಮಾಲೆ ಹಾಕೋದ್ರಲ್ಲಿ ಗುರುಸ್ವಾಮಿಗಳು ನಮಗೆ ತಿಳಿಸ್ಕೊಡ್ತಾರೆ. ಅವರ ಮಾತುಗಳನ್ನು ನಾವು ಪರಿಪಾಲಿಸಿ ಅವರಿಗೆ ನಯ ವಿನಯ ಶ್ರದ್ಧೆ ಸಹನೆ ತಾಳ್ಮೆಯಿಂದ ನಾವು ಈ ವ್ರತವನ್ನು ಆಚರಣೆ ಮಾಡಿ, ಮತ್ತು ಆವಾಗಿನ ಕಾಲದಲ್ಲೆಲ್ಲ ಮಾಲೆ ಹಾಕಿದಾಗ ಏನಾದರೂ ಗುಳಿಗೆ ಮಾತ್ರ ಇಂಜೆಕ್ಷನ್ ತೊಗೋಬಾರ್ದು ಅಂತ ಇತ್ತು. ಬಟ್ ಇವಾಗ ಅದೆಲ್ಲ ನಡೆಯಲ್ಲ. ಅದನ್ನು ಹುಷಾರಿಲ್ಲದೆ ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಂಡು, ಸೊ ಆದಷ್ಟು ಮನಸ್ಸನ್ನು ತಾಳ್ಮೆಯಿಂದ ಇಟ್ಕೊಂಡು ಅಯ್ಯಪ್ಪನಿಗೆ ಕರಿಬಟ್ಟೆ ಅಂದರೆ ಪ್ರಿಯ ಅಂತ ಹೇಳ್ತಾರೆ. ಏನಕ್ಕೆ ಕಪ್ಪು ವಸ್ತ್ರಧಾರಿ ಅಂತಲೇ ಹೇಳ್ತಾರೆ ಅಯ್ಯಪ್ಪನಿಗೆ. ಸೊ ಕಪ್ಪು ವಸ್ತ್ರ ಏನಕ್ಕೆ ಅಂತೇಳಿದರೆ, ಅಯ್ಯಪ್ಪನಿಗೂ ಶನಿದೇವನಿಗೂ ಒಂದು ವಾದ ಆಗಿರುತ್ತೆ. ಅದು ಏನು ವಾದ, ಅದರಲ್ಲಿ ಅಯ್ಯಪ್ಪ ಏನು ವಾಗ್ದಾನ ಪಡ್ಕೊಂಡಿರ್ತಾನೆ ಅನ್ನೋ ಒಂದು ವಿಡಿಯೋನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ರೀತಿಯ ವ್ರತಾಚರಣೆಯನ್ನು ಮಾಡಿ ಅಯ್ಯಪ್ಪನ ದರ್ಶನವನ್ನು ನಾವು ಪಡಿಬೇಕಾಗುತ್ತೆ. ಮತ್ತು ಸಂಜೆ ಹೊತ್ತು ಸಂಧ್ಯಾ ವಂದನೆ ಆದಮೇಲೆ ನಾವೇನು ಸ್ನಾನ ಮಾಡಿಬಿಟ್ಟು ಅಯ್ಯಪ್ಪನ ದೀಪಾರಾಧನೆಯಲ್ಲಿ ಪಾಲ್ಗೊಳ್ತೀವಲ್ವ, ಆ ಒಂದು ಸಮಯದಲ್ಲಿ ಪ್ರತಿನಿತ್ಯ ನನ್ನ ಭಜನೆಯನ್ನು ಪಾಲಿಸಬೇಕು. ಶರಣಘೋಷ ಸದಾ ನಿಮ್ಮ ಮನದಲ್ಲಿ ಇರಬೇಕು ಅಂತೇಳಿ ಅಯ್ಯಪ್ಪ ಹೇಳ್ತಾನೆ. ಸೊ ಇದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಲ್ವ, ಇದು ನನಗೆ ಅಯ್ಯಪ್ಪ ಕರುಣಿಸಿರೋ ಒಂದು ಆಶೀರ್ವಾದ ಅಂತ ಹೇಳ್ತೀನಿ. ಅಯ್ಯಪ್ಪನ ಪಾದ ಚರಣಗಳಿಗೆ ನಾನು ಈ ಒಂದು ವಿಡಿಯೋನ ಸಮರ್ಪಿಸ್ತೀನಿ. ಸೊ ಯಾರೆಲ್ಲ ನಾನು ವಿಡಿಯೋ ನೋಡಿದ್ದೀರಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಅಯ್ಯಪ್ಪ ಭಕ್ತರಿಗೆ ಶೇರ್ ಮಾಡಿ. ಇನ್ನು ಮುಂದೆ ನಾನು ಅಯ್ಯಪ್ಪನ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಧನ್ಯವಾದಗಳು.